ಎಲ್ಲರೂ ಸೇರಿ ಈಗ ಆಲ್ರೆಡಿ ನಮ್ಮ ಈ ಗುರುಪೇಟೆಯಲ್ಲಿ ನಮ್ಮ ಪದಾಧಿಕಾರಿ ನಮ್ಮದು 500 ಇದೇ ಸಂಘಟನೆಗೆ ಸ್ವಲ್ಪ ನಾಯಕರಲ್ಲಿ ನಾವು ಹೊರಗುಳಿದ್ರೆ 500 ಮುಂದುಗಡೆ ಕರ್ನಾಟಕ ರಾಜ್ಯ ಆಲ್ರೆಡಿ ಮಾದೇವ ಒಳಗಾದಂಥ ಪಾಪಣ್ಣ ಸರ್ಕಾರ ಈ ರೈತರು ಪೇಮಾಗಿ ಹೆಬ್ಬಣ್ಣ ಸಾರಿ ಪ್ರೊಫೆಸರ್ ಮತ್ತೆ ಹಿಂಗೇಳಿ ಸುಮಾರು ಜನ ಎಲ್ಲ ಇದೇ ಸಂಘಟನೆಯಲ್ಲಿ ಇರೋದು ಎಲ್ಲರೂ ಇವ್ರು ವ್ಯವಸ್ಥೆಗಳನ್ನು ನೋಡಿ ಅದೆಲ್ಲ ರಕ್ತದ ಬಲಿದಾನಗಳಿಂದ ಇವರೆಲ್ಲರೂ ಒತ್ತುಗೂಡಿಸಿ ಒಟ್ಟಾರೆ ಒಂದು ಸಂಘಟನೆ ಕಟ್ಬೇಕು ನಮ್ಮ ಈ ಪ್ರೊಫೆಸರ್ ಮಂಜುಸ್ವಾಮಿ ಎಲ್ಲರೂ ಬದಿಗೆ ರುದ್ರಪ್ಪ ಸುಂದರೇಶ್ ಹೀಗಾಗಿ ನಾವು ಇನ್ನೂ ಯಾವ ಇವಾಗ ರೈತರಿಗೆ ಕೈಗೊಂಡಿದ್ದ ಇದಕ್ಕಾಗಿ ರೈತರ ಪರವಾಗಿ ಎಲ್ಲರೂ ನೀತಿಗಳಿಗೆ ರೈತ ಯೋಜನೆ ಹಾಗಾಗಿ ಸಂಘಟನೆಗಳಿಗೆ ಪ್ರೊಫೆಸರ್ ಏನಾದರೆ ಕರ್ನಾಟಕ ರಾಜ್ಯ ರೈತ ಯಾರು ಸಹ ಯಾವುದು ವಿರುದ್ಧವಾಗಿ ದನಿಯಂತ ಇದೆ ಅವ್ರು ಯಾವುದು ಹೇಳಿದ್ರು ಅದನ್ನು ಸರಿಯಾಗಿ ಅನ್ನೋದು ಒಂದು ವಾಸ್ತವತೆ ಗುಂಡ್ಲುಪೇಟೆಯಲ್ಲಿ ಪ್ರೊಫೆಸರ್ ಜಯಂತಿ ಪ್ರೊಫೆಸರ್ ಮಂಜುಸ್ವಾಮಿ ಜಯಂತಿ ಅವತ್ತಿನ ರಕ್ತದಾನ ಶಿಬಿರ ಮತ್ತು ಜಾಥಾ ಹಾಗೂ ಎಲ್ಲ ಸಂಘಟನೆಗಳು ಸೇರಿ ಅವತ್ತು ಪ್ರೊಫೆಸರ್ ಜಯಂತಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಯಿತು. ಪ್ರೊಫೆಸರ್ ಜಯಂತಿ ಅದೇ ರೀತಿ ತಾಲೂಕು ಕಚೇರಿ ಮುಂಭಾಗ ಎಲ್ಲ ಸಂಘಟನೆಗಳು ಸೇರಿ ಎಲ್ಲ ರಾಜಕೀಯ ಮುಖಂಡರುಗಳು ಬಂದಿದ್ದು ಅವತ್ತು ಆದಿ ಮಾಜಿ ಮತ್ತು JDS 3 ಜನರು ಬಂದು ಪುಷ್ಪಾರ್ಚನೆ ಮಾಡಿ ಪ್ರೊಫೆಸರ್ ಗೌರವ ಸಲ್ಲಿಸಿ ನಾವೆಲ್ಲ ರೈತರ ಪರವಾಗಿದ್ದೀವಿ ಅಂತ. ರೈತರ ಚಿಂತನೆ ಅಂತಂದರೆ ಕೇವಲ ಬರೀ ರೈತರೇ ಅಲ್ಲ, ಎಲ್ಲರೂ ಸೇರಿಸಿ ಎಲ್ಲ ಸಂಘಟನೆ ರೈತರ ಪರವಾಗಿದ್ದೀವಿ ಅಂತೇಳಿ ಪ್ರೊಫೆಸರ್ ಜಯಂತಿ ಅದನ್ನು ನಮ್ಮ ಈ ಕರ್ನಾಟಕ ರಾಜ್ಯ ರೈತ ವಿರೋಧಿಸ್ತಾರೆ. ನೀವು ಯಾವುದೇ ಸಂಘಟನೆಯನ್ನು ಕರ್ಕೊಂಬರ್ಬಾರ್ದು, ಯಾವುದೇ ಸಂಘಟನೆ ಕರ್ಕೊಂಬರ್ದೆ ನಾವು ಪ್ರೊಫೆಸರ್ ಜಯಂತಿ ಏನು ಮಾಡೋದು. ಅಲ್ಲಿಗೆ ಹಾಲಿ ಶಾಸಕರು ಬಂದಿದ್ದರು, ಮಾಜಿ ಶಾಸಕರು ಬಂದಿದ್ದರು, JDS ಅವರು ಬಂದಿದ್ದರು, 3 ಪಕ್ಷದವರು ಬಂದಿದ್ದರು, ಪ್ರೊಫೆಸರ್ ಗೌರವ ಸಲ್ಲಿಸಿದ್ರು. ನಾವು ಯಾವುದೇ ರೀತಿ ಕುಂಭ ತಗೊಂಡು ಮೆರವಣಿಗೆ ಮಾಡ್ಕೊಂಡು ಪ್ರತಿ ಸ್ಟೇಜ್ ಹಾಕೊಂಡು ಪುಷ್ಪಾರ್ಚನೆ ಮಾಡ್ಕೊಂಡು ನಾವು ಪ್ರೊಫೆಸರ್ ಜಯಂತಿ ಮಾಡೋದು. ಪ್ರೊಫೆಸರ್ ಹುಟ್ಟಿರೋದು ಬೀದಿ, ನಾವು ಪ್ರೊಫೆಸರ್ ಜಯಂತಿ ಮಾಡೋದು ಬೀದಿ. ಅವರು ರೈತರ ಪರವಾಗಿ ಹೋರಾಟದಿಂದ ಬಂದು ಹೋರಾಟದ ಮುಖಾಂತರ ಪ್ರೊಫೆಸರ್ ಜಯಂತಿ ಮಾಡ್ತೀವಿ ಅಂತೇಳಿ ತಗೊಂಡು ಪ್ರೊಫೆಸರ್ ಜಯಂತಿ ಮಾಡ್ತೀವಿ. ಅದನ್ನು ವಿರೋಧಿಸರು ನಾವು ಆಗಲೇ ತಲೆ ಕೆಡಿಸ್ಕೊಂಡು ಬಿಡಿ ಸರ್ವಸಾಮಾನ್ಯರು ಅವರೊಂದು ಕಡೆ ಮಾಡಿದ್ರು, ಅದರ ಬಗ್ಗೆ ಅಸಮಾಧಾನ ಆಯಿತು. ಇನ್ನೊಂದು ಕಡೆ MP ಎಲೆಕ್ಷನ್ ಬಂದರು